ಸೌಂದರ್ಯ ಹೋಗ್ಬಿಟ್ರು ಅಂತ ಹೇಳಿದ್ರೆ ನೀನ್ ನಂಬ್ಲಿಲ್ಲ ಅಕ್ಕ ಅವಾಗ? ನೀನ್ ನಂಬ್ಲಿಲ್ಲ. ನಾನು ಆಕ್ಚುಲಿ ನಾನು ಇಲ್ಲ ಹೋಗೋ ಅಂತ. ಆಮೇಲೆ ನಾನು ಓಡ್ದೆ, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಒಂಥರ ಶಾಕ್ ಆಗ್ಬಿಟ್ಟಿದ್ದೆ. ಮೊನ್ನೆ ನಾವು ಸಿನಿಮಾ ಮಾಡಿ ಹಿಂಗ್ ತೀರೋದ್ರು ಅಂತ ಹೇಳಿದ್ರೆ ಈಗ್ಲೂ ನಂಗೆ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಿಲ್ಲ. ಎಷ್ಟು ಮಿಸ್ ಮಾಡ್ಕೋತಾರೆ ಅವತ್ತು ಸೌಂದರ್ಯನ? ಅವಳ ಮೇಕಪ್, ಅವಳ ಕಣ್ಣು, ಅವಳ ಹೇರ್ ಸ್ಟೈಲು ನೋಡ್ತಾನೆ ಇರ್ತೀನಿ ನಾನು. ಮತ್ತೆ ಅವ್ರ ತಾಯಿ ಹತ್ರ ನಾನು ಏನಂತ ಮಾತಾಡ್ಲಿ. ಅವ್ರು ಎಂಟ್ರ್ ಆಗಿದ ತಕ್ಷಣ ಅವ್ರ ಅಣ್ಣಂದು ಮತ್ತೆ ಇವಳ್ದು ಫೋಟೋ ಇತ್ತು. ಸತ್ತಿಲ್ಲ ಅನ್ಕೊಂಡೆ ಹೋಗೋಣ ಅಂತಾನೆ ಒಳಗೆ ಹೋಗ್ತಾ ಇದ್ದೆ ನಾನು. ಅವ್ರ ತಾಯಿ ನೋಡಿದಾಗ್ಲೇ ನನಗೆ ಶಾಕ್ ಆಗಿತ್ತು. ಬಿಕೋ ಅನ್ನಿಸ್ತಾ ಇತ್ತು ಮನೆಯೆಲ್ಲ. ಅವಳು ಮದುವೆ ಆದ್ಮೇಲೆ ಎಷ್ಟು ಚೇಂಜ್ ಆಗಿದ್ದಾಳೆ, ಮದುವೆಗೆ ಮುಂಚೆ ಹೇಗಿದ್ಲು ನನಗೆ ಗೊತ್ತಿತ್ತು. ಅವಳು ಸಿಂಗಾಪುರಲ್ಲಿ ಜೊತೆಲಿ ಶೂಟಿಂಗ್ ಮಾಡ್ತಾರೆ. ಶೂಟಿಂಗ್ ಮುಗಿಸಿ ಜೊತೆಲಿ ತಿರ್ಗಕ್ ಹೋಗ್ತಿದ್ರ? ನಾವಿಬ್ರು ತುಂಬಾ ಇಷ್ಟಪಡ್ತಾ ಇದ್ದು ಶಾಪಿಂಗ್. ಅವ್ರ ಬ್ರದರ್ಗೆ ಎಲೆಕ್ಟ್ರಾನಿಕ್ಸ್ ಎಲ್ಲ ತುಂಬಾ ಇಷ್ಟ ಆಯ್ತು. ಇವಳಿಗೆ ಮೇಕಪ್ದು ಅದು ಆ ಥರ ಇಷ್ಟ ಆಗ್ತಾ ಇತ್ತು. ಇವ್ರೇನು ತೊಗೊಂಡ್ರು ಅದ್ರಲ್ಲಿ ಏನೋ ಇರುತ್ತೆ ಅಂತ ನಾನು ತಗೋತಾ ಇದ್ದೆ. ನನಗೆ ಅಷ್ಟು ಶಾಪಿಂಗ್ ಅಂದ್ರೆ ಮೇಕಪ್ ಬಗ್ಗೆ ಅಷ್ಟು ಇದಿರಲಿಲ್ಲ. ಅವಳು ಏನು ತಗೊಂತಿದ್ಲು ಅದು ನಾನು ತಗೋತಾ ಇದ್ದೆ. ನಾನು ನೋಡಿ ಪ್ರೇಮ ಇದು ಚೆನ್ನಾಗಿದೆ ಅಂತೆಲ್ಲ ಹೇಳೋರು. ಸೌಂದರ್ಯ ಊಟ ಮಾಡೋದು ತುಂಬಾ ಚೆನ್ನಾಗಿರ್ತಿತ್ತು. ಅವಳು ಆಕ್ಚುಲಿ ಈ ಪಪ್ಪು ಇರುತ್ತಲ್ಲ, ಆಂಧ್ರ ಪಪ್ಪು, ಅದು ತುಪ್ಪ ಹಾಕೊಂಡು ತಿನ್ನೋಳು. ಅಲ್ಲೇ ನಾನು ಕಲ್ತಿದ್ದು. ಓಕೆ, ಇದಕ್ಕೆ ತುಪ್ಪ ಹಾಕೊಂಡು ಇವಾಗ್ಲೂ ನಮ್ಮ ಮನೇಲಿ ನಮ್ಮ ಅಮ್ಮನ್ಗೆ ಹೇಳ್ತಾ ಇದ್ದೆ, ಅಮ್ಮ ಪಪ್ಪು ಮಾಡಮ್ಮ ಅಂತ. ಸ್ಟಿಲ್ ಐ ಲೈಕ್ ಪಪ್ಪುದು, ಪೆಸರಟ್ಟು ಹೈದ್ರಾಬಾದ್ಗೆಲ್ಲ ಹೋದಾಗ